ಇನ್ನು ಮುಂದೆ ನಾನು 2 ತಿಂಗಳಿಗೊಮ್ಮೆ ಈ ರೀತಿಯ ಹಾಸ್ಟೆಲ್ಗಳಿಗೆ ಭೇಟಿ ಕೊಟ್ಟರೆ ಕನಿಷ್ಠ ಬಡವರ ಮನೆ ಮಕ್ಕಳು ಇಲ್ಲಿ ಓದ್ತಾ ಇರ್ತಕ್ಕಂಥದ್ದು. ನಾವು ಭೇಟಿ ಕೊಡ್ತೀವಿ ಅನ್ನೋ ದೃಷ್ಟಿಯಿಂದ ಒಂದಷ್ಟು ಅಧಿಕಾರಿಗಳು ಕೆಲಸ ಮಾಡ್ತಾರೆ, ಇನ್ನೂ ಒಂದಷ್ಟು ಚುರುಕಾಗಿ ಮಾಡ್ತಾರೆ ಅನ್ನೋ ಒಂದು ಭಾವನೆ ನನಗೆ ಬಂದಿದೆ. ಹಾಗಾಗಿ ಯಾವುದೇ ಸರ್ಕಾರಿ ಶಾಲೆಯಲ್ಲಿ, ಸರ್ಕಾರಿ ವಸತಿ ಶಾಲೆಗಳಲ್ಲಿ, ಅಂಬೇಡ್ಕರ್ ವಸತಿ ಶಾಲೆಗಳಲ್ಲಿ ಓದುವಂಥ ಮಕ್ಕಳು ಶೋಷಿತ ವರ್ಗದವರು ಮತ್ತು ಎಲ್ಲ ಧರ್ಮದ ಎಲ್ಲ ವರ್ಗದ ಬಡವರ ಮನೆ ಮಕ್ಕಳಲ್ಲಿ ಓದ್ತಾರೆ. ಅವರಿಗೆ ನಮ್ಮ ಸರ್ಕಾರ ಈಗಾಗಲೇ ಊಟ, ವಸತಿ, ಬಟ್ಟೆ ಎಲ್ಲದನ್ನೂ ಉಚಿತವಾಗಿ ಕೊಡ್ತಾಯಿದೆ. ಅವರಿಗೆ ಏನು ನಮಗೆ 19ನೇ ಶತಮಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕು ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ. ಆದರೆ ಸಣ್ಣ ಪುಟ್ಟ ಲೋಪದೋಷಗಳು ಕಂಡು ಬಂದಾಗ ಚುನಾಯಿತ ಪ್ರತಿನಿಧಿಗಳಾದ ನಾವು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದನ್ನು ಬಗೆಹರಿಸುವ ಪ್ರಯತ್ನ ಮಾಡೋದು ನಮ್ಮ ಕರ್ತವ್ಯ. ಆ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ಈಗಾಗಲೇ ಮಕ್ಕಳ ಜೊತೆ ತುಂಬ ಚೆನ್ನಾಗಿ ಸಂವಾದ ಮಾಡಿದಾಗ ನನಗೆ ಆ ರೀತಿಯ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಬಂದಂಥ ಆರೋಪ ಖಂಡಿತ ಸುಳ್ಳು. ನಾನು ಸುಮಾರು 30 ವರ್ಷದಿಂದ ಸಕ್ರಿಯ ರಾಜಕಾರಣದಲ್ಲಿದ್ದೀನಿ. 96ರಲ್ಲಿ ನಗರಸಭಾ ಸದಸ್ಯನಾಗಿದ್ದು ಇಲ್ಲಿವರೆಗೂ ಇದ್ದೀನಿ. ಎಲ್ಲೂ ನನ್ನ ರಾಜಕೀಯ ಜೀವನದಲ್ಲಿ ಕೆಲವು ಈ ರೀತಿ ಅವ್ರೇನು ಆರೋಪ ಮಾಡಿದ್ದಾರೆ ಆ ರೀತಿ ನಡ್ಕೊಳ್ಳುವಂಥ ಮನಸ್ಥಿತಿ ನನಗೆ ಬಂದಿಲ್ಲ. ನಾನೊಬ್ಬ ಸಾಮಾನ್ಯ ರೈತರ ಮಗನಾಗಿ ಹುಟ್ಟಿರೋದು. ನಾನು ಒಬ್ಬ ಶೋಷಿತ ವರ್ಗದ ಮನೆಯ ಮಗನಾಗಿ ಬೆಳೆದಿರೋದ್ರಿಂದ ಶೋಷಿತ ವರ್ಗದವರು ಬಡವರ ಮನೆ ಮಕ್ಕಳ ಕಷ್ಟ ಏನು ಅಂತ ಅರ್ತಿರೋದ್ರಿಂದ ಅವರ ಕಷ್ಟಗಳಿಗೆ ಸ್ಪಂದಿಸಿ ಅವರಿಗೆ ಯಾವುದೇ ಮೂಲಭೂತ ಸೌಕರ್ಯಗಳು, ಯಾವುದೇ ವಸತಿ ಶಾಲೆಯಲ್ಲಿ ಅವರಿಗೆ ಬಿಸಿನೀರು, ಕುಡಿಯೋ ನೀರು, ಊಟ, ವಸತಿ ಯಾವುದೇ ಮೂಲಭೂತ ಸೌಕರ್ಯಗಳು ತೊಂದರೆ ಆಗದಂತೆ ನೋಡ್ಕೊಳ್ಳೋಂಥದ್ದು ನಮ್ಮ ಸರ್ಕಾರದ ಜನಪ್ರತಿನಿಧಿಗಳ ಕರ್ತವ್ಯ ಆಗಿದೆ. ಮತ್ತು ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಅಧಿಕಾರಿಗಳ ಕರ್ತವ್ಯನೂ ಅದಾಗಿದೆ. ಹಾಗಾಗಿ ತಾಲೂಕು ಮಟ್ಟದ, ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಅವರ ಕರ್ತವ್ಯವನ್ನು ಎಚ್ಚರಿಸಿ ಮಕ್ಕಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರದಿಂದ ಕೊಡಿಸುವ ಕೆಲಸವನ್ನು ಮಂತ್ರಿಗಳ ಗಮನಕ್ಕೆ, ಸರ್ಕಾರದ ಗಮನಕ್ಕೆ ಸೆಳೆದು ಮಾಡುವ ಕೆಲಸವನ್ನು ಮಾಡಿದ್ದೇನೆ. ಇನ್ನೇನು ಈ ಮಲೆನಹಳ್ಳಿ ಮುರಾರ್ಜಿ ಶಾಲೆ ಇದೆ, ಇದು ತಕ್ಷಣದಲ್ಲೇ ಈಗಾಗಲೇ ಸುಮಾರು 20 ಕೋಟಿಗೂ ಹೆಚ್ಚು ಅನುದಾನದಲ್ಲಿ ಇಲ್ಲೇ ಕಟ್ಟಡ ಇನ್ನು 1-1.5 ತಿಂಗಳಲ್ಲಿ ಪ್ರಾರಂಭ ಆಗ್ತದೆ. ಅದೇ ರೀತಿ ಬೀಕ್ನಳ್ಳಿ ಮುರಾರ್ಜಿ ಶಾಲೆ ಸರ್ಕಾರಿ ಕಟ್ಟಡನೇ, ಆದರೆ ಸುಮಾರು 30 ವರ್ಷದ ಹಿಂದೆ ಕಟ್ಟಿರ್ತಕ್ಕಂಥ ಕಟ್ಟಡ. ಅದಕ್ಕೆ ಒಂದಷ್ಟು ಮೂಲಭೂತ ಸೌಕರ್ಯಗಳನ್ನು ಅವತ್ತಿನ ತಾಂತ್ರಿಕತೆಗೆ ತಕ್ಕಂತೆ ಮಾಡಿದ್ದಾರೆ. ಈಗಿನ ತಾಂತ್ರಿಕತೆ ತಕ್ಕಂತೆ ಒಂದಷ್ಟು ರಿಪೇರಿ ಮಾಡಿಸುವ ಕೆಲಸವನ್ನು ಮಾಡ್ತೇನೆ. ಇನ್ನು ಬ್ರಾಹ್ಮಣ ರಾಷ್ಟ್ರದಲ್ಲಿ ನಡೀತಾ ಇರತಕ್ಕಂಥ ಅಂಬೇಡ್ಕರ್ ವಸತಿ ಶಾಲೆ ಆವತಿದೇನಿದೆ ಅದು 2 ತಿಂಗಳಲ್ಲಿ ನೂತನ ಕಟ್ಟಡಕ್ಕೆ ಸ್ಥಳಾಂತರ ಆಗುತ್ತೆ. AIT ಸರ್ಕಲ್ನಲ್ಲಿ ನಿನ್ನೆ ನಾನು BCM ಇಲಾಖೆಯ ಹಾಸ್ಟೆಲಿಗೆ ವಿಸಿಟ್ ಮಾಡಿದಾಗ ಅಲ್ಲಿ ಯಾವುದೇ ಕುಂದು ಕೊರತೆ ಮಕ್ಕಳು ಹೇಳಲಿಲ್ಲ, ಅಲ್ಲಿ ಬಂದಂಥ ಪೋಷಕರು ಸಹ ಹೇಳಲಿಲ್ಲ. ಹಾಗಾಗಿ ಸಣ್ಣ ಪುಟ್ಟ ಇರೋದನ್ನು ಸರಿಪಡಿಸೋಂಥ ಕೆಲಸವನ್ನು ನಾನು ಮಾಡ್ತೇನೆ. ನೋಡಿ, ಇದು ನಾನು ಯಾರನ್ನೂ ದೂರಲ್ಲ, ನಮ್ಮ ಕರ್ತವ್ಯ ಅಂತ ಅಂದ್ಕೊಂಡಿದ್ದೀನಿ. ಈಗಾಗಲೇ ಜಿಲ್ಲಾ ಪಂಚಾಯಿತಿ ಹಿಂಭಾಗದಲ್ಲಿ ITI ಪಕ್ಕದಲ್ಲಿ ಒಂದು ಕಾಲೇಜ್ ಹಾಸ್ಟೆಲ್ ಆಗಿದೆಯಲ್ಲ ಅಂಬೇಡ್ಕರ್ದು, ಮೆಟ್ರಿಕ್ ಪೂರ್ವ, ನಾನೇ ಗುದ್ಲಿ ಪೂಜೆ ಮಾಡಿದ್ದೆ ನಾನು ಚುನಾವಣೆ ಗೆದ್ದಂಥ ಸಂದರ್ಭದಲ್ಲಿ. ಆ ಹಾಸ್ಟೆಲ್ ಓಪನ್ ಆಗಬೇಕು. ಅಲ್ಲಿ ರಸ್ತೆ ತುಂಬ ಖರಾಬಾಗಿದೆ, ನಾನು ನೋಡ್ಕೊಂಬಂದಿದ್ದೀನಿ. ಈಗಾಗಲೇ ಅದನ್ನು ಸರ್ಕಾರದಿಂದ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ರಸ್ತೆಗೆ ಟೆಂಡರ್ ಕರೆಸಿದ್ದೀನಿ. ಟೆಂಡರ್ ಕರೆದ ಮೇಲೆ ಅದು ಗುಣಮಟ್ಟದ ರಸ್ತೆನ ಮಕ್ಕಳಿಗೆ ಅನುಕೂಲ ಮಾಡೋ ಕೆಲಸನ ಕಳೆದ 1 ವರ್ಷ ಸತತ ಪ್ರಯತ್ನ ಮಾಡಿದೆ. ನಿಮಗೆಲ್ರಿಗೂ ಗೊತ್ತಿದೆ, ಸರ್ಕಾರದ ಈಗಿನ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಆ ಹಣವನ್ನು ಮಂಜೂರು ಮಾಡಿಸಿದ್ದೀನಿ. ಟೆಂಡರ್ ಕರೆದಿದ್ದಾರೆ. ಸದ್ಯದಲ್ಲೇ ಆ ಕಾಮಗಾರಿ ಮುಗಿದ ಮೇಲೆ ಆ ರಸ್ತೆನೂ ಚೆನ್ನಾಗಾಗುತ್ತೆ.